ಕುಂಟೆ ಅಂತ ಅಂದಾಗ ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಫಸ್ಟ್ ಕ್ರಾಪ್ ಅಲ್ಲಿ? ಒಂದು 200 kg 250 kg ಆ ತರ ಆಗುತ್ತೆ. ಕಂಪ್ನಿ ಬೆಸ್ಟ್, ಅಲ್ಲಿ ಲೆಸ್ ಇದು ಕಮಿಷನ್ ಇಲ್ಲ. 30,000 ಬಂಡವಾಳ ಹಾಕಿದ್ರೆ ಲಕ್ಷ ಮೇಲೆ ಊಟ ಆಯ್ತು. ಈಗ ಇದು ಬಂದು 800 ರೂಪಾಯಿ. ಇದು ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸೊ ಸ್ನೇಹಿತರೆ, ನಾವಿವತ್ತು ನಂದಿ ಗ್ರಾಮಕ್ಕೆ ಬಂದಿದ್ದೀನಿ. ಇವತ್ತು ನಾನು ನಿಮಗೆ ಗಂಗರಾಜು ಅನ್ನೋರನ್ನ ಪರಿಚಯಿಸ್ತೀನಿ. ಸೊ ಇವರು ಸುಮಾರು ಅಂದ್ರೆ ಚಿಕ್ಕ ವಯಸ್ಸಿಂದ ಕೂಡ ಕೃಷಿಯನ್ನ ಮಾಡ್ಕೊಂಡು ಬಂದವರು. ಇವರ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಕೃಷಿ ಮಾಡೋದನ್ನ ನೋಡಿ ಇವ್ರು ಕೂಡ ಜೊತೆಗೆ ಇದ್ದು ಈಗ ಕಂಪ್ಲೀಟ್ ಆಗಿ ಸುಮಾರು 10 ರಿಂದ 12 ವರ್ಷಗಳಿಂದ ಕೃಷಿಯನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಕೃಷಿ ಅಂತ ಬಂದಾಗ ಸೇವಂತಿಗೆ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಹೀಗೆ ಚಿಲ್ಲರೆ ಬೆಳೆಗಳನ್ನ ಹಾಕೊಂಡು ಕೃಷಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಉತ್ತಮ ಆದಾಯವನ್ನ ಕೂಡ ಗಳಿಸ್ತಾ ಇದ್ದಾರೆ. ಸೊ ಇವತ್ತು ನಾನ್ ನಿಮ್ಗೆ ಬೀನ್ಸ್ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತೀನಿ. ಸೊ ನನ್ನ ಜೊತೆಗೆ ಗಂಗರಾಜು ಅನ್ನೋರಿದ್ದಾರೆ. ಸೊ ಇವರು ಬೀನ್ಸ್ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಯಾವ ತಳಿನ ಆಯ್ಕೆ ಮಾಡಬೇಕು, ಸೊ ಎಷ್ಟು ಸಾಲ್ ಬಿಟ್ಟು ಎಷ್ಟು ಅಂತರವನ್ನ ನಾವಿಲ್ಲಿ ಕಾಯ್ದಿರಿಸ್ಕೊಳ್ಬೇಕಾಗತ್ತೆ, ಏನೆಲ್ಲ ರೋಗಗಳು ಬರುತ್ತೆ, ಮೇಂಟೆನೆನ್ಸ್ ಯಾವ ರೀತಿಯಾಗಿ ಮಾಡಬೇಕು, ಇವರೆಲ್ಲಿ ಮಾರ್ಕೆಟಿಗೆ ಸೇಲ್ ಮಾಡ್ತಾರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಎಷ್ಟು ಪ್ರಾಫಿಟ್ ಅನ್ನ ಮಾಡ್ತಾ ಇದ್ದಾರೆ, ಹೀಗೆ ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನೀವು ಈ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ಮಿಸ್ ಮಾಡದೆ ಕೊನೆ ತನಕ ನೋಡ್ಲೇಬೇಕು. ಸೊ ಬನ್ನಿ ಗಂಗರಾಜನ್ ಅವರನ್ನ ಮಾತಾಡ್ಸೋಣ. ಅಣ್ಣ ನಮಸ್ತೆ. ನಮಸ್ತೆ. ಸೊ ಅಣ್ಣ, ಈಗ ಬೀನ್ಸ್ ಕೃಷಿ ಅಂತ ಬಂದಾಗ ಈ ಒಂದು ಬೇಸಿಗೆಯಲ್ಲಿ ಬೀನ್ಸ್ ಕೃಷಿ ಮಾಡೋದಕ್ಕೆ ಆಗುತ್ತಾ ಅಂತ ಸಾಕಷ್ಟು ಜನ ಕೇಳ್ತಾರೆ. ಸೊ ಇದು ಯಾವ ತಳಿಯನ್ನ ನೀವು ಆಯ್ಕೆ ಮಾಡ್ಕೊಂಡಿರೋದು? ನಮ್ಮ ಕರ್ನಾಟಕ ಹೈಬ್ರಿಡ್ ಸೀಡ್ಸ್ ಅಂತ. ಇದು ಸೊ ಮೇನ್ ರೀಸನ್ ಏನು ಆಯ್ಕೆ ಮಾಡೋದಕ್ಕೆ? ಮೇನ್ ಅಂದ್ರೆ ಫಸ್ಟ್ ಉಳುಮೆಯಿಂದ ಬರ್ಬೇಕಲ್ಲ. ಓಕೆ. ಉಳುಮೆ ಮಾಡಿ ಫಸ್ಟ್ ಭೂಮಿ ಒಣಸ್ಬಿಟ್ಟು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಮತ್ತೆ ಅದ್ರಿಗೆ ಇದು ಬೇಸಾಯ ಬರುತ್ತಲ್ಲ, ಹಿಂಡಿ ಅದೆಲ್ಲ, ಬೇವಿನ ಹಿಂಡಿ, ಹೊಂಗೆ ಹಿಂಡಿ, DAP. ಸೊ ಎಷ್ಟು ಸರಿ ಉಳುಮೆ ಮಾಡ್ಬೇಕು? ಒಂದ್ 3 ಸಾರಿ ಮಾಡ್ಬೇಕಮ್ಮ. 3-4 ಸಾರಿ. ಅದು ಒಂದ್ 15 ದಿವಸ ಗ್ಯಾಪ್ ಬಿಟ್ಟು ಉಳುಮೆ ಮಾಡ್ಬೇಕು. ಉಳುಮೆ ಮಾಡಿದಾಗ ಅದು ಒಣಗ್ತಾ ಭೂಮಿ ಚೆನ್ನಾಗಿ ಪೊದಿ ಆಗುತ್ತೆ. ಆಮೇಲೆ ಇದು ಸಾಲ್ ಹೊಡೆದ್ಬಿಟ್ಟು ಬೀಜ ಉಣ್ಬಿಟ್ಟು ಆಮೇಲೆ ಒಂದ್ ವಾರ ಮೊಳಕೆ ಬರ್ತಾ ಇದ್ದಂಗೆ ಔಷಧಿ ಹೊಡ್ಕೋಬೇಕು. ಓಕೆ ಓಕೆ. ಸೊ ಈಗ ಬೀಜದ ದರ ಹೆಂಗಿದೆ? ಎಷ್ಟು ಕೆಜಿಗೆ? ಎಷ್ಟು ಕೆಜಿಗೆ ಅದು ಸೀಡ್ ಮೇಲೆ ಹೋಗುತ್ತಮ್ಮ. ಸೀಡ್ ಮೇಲೆ ಹೋಗುತ್ತಂದ್ರೆ 800 ರೂಪಾಯಿ ಹಿಡಿದು 1400 ರೂಪಾಯಿ ಹೋಯ್ತದೆ. 1400 ರೂಪಾಯಿ ಕೆಜಿ. ಸೊ ನಮ್ಗೆ ಯಾವ್ದು ಬೇಕೋ ಅದನ್ನ ನಾವು ಆಯ್ಕೆ ಮಾಡ್ಕೋಬಹುದು. ಸೊ ಇದು ಎಷ್ಟು ಗುಂಟೆ ಜಾಗ? ಇದೊಂದು 20 ಗುಂಟೆ ಇರುತ್ತಮ್ಮ. ಓಕೆ. ಸೊ ಎಷ್ಟು ಬೀಜ ಬೇಕಾಗುತ್ತೆ? 20 ಗುಂಟೆಲ್ ನಾವು ಮಾಡ್ತೀವಿ. ಎರಡು ಕೆಜಿ. ಓಕೆ. ಸೊ ಬೀಜ ನಾಟಿ ಮಾಡಿದ್ಮೇಲೆ ಒಂದ್ ಚಿಗುರು ಬರೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? ಒಂದು ವಾರ ಮೊಳಕೆ ಬರುತ್ತೆ. ಒಂದು ವಾರದಿಂದ ಮೊಳಕೆ ಬಂದು ಮತ್ತೆ ಮಾರೆಲ್ಲ ಬಂದ್ರೆ ಆಮೇಲೆ ಅಂಬು ಹೋಗುತ್ತೆ. ಅಲ್ಲಿಂದ ಕಡ್ಡಿ ಹಾಕೋಬೇಕು ನಾವು. ಕಡ್ಡಿ ಎಲ್ಲ ಹಾಕೊಂಡು ಆಮೇಲೆ ಟೈನೂರ್ ಹಾಕೊಂಡ್ರೆ ಅದು ಎಕ್ಸ್ಟ್ರಾ ಇರ್ತದೆ. ಸೊ ಎಷ್ಟು ಎತ್ತರದವರೆಗೆ ಬೆಳೆಯುತ್ತೆ ಅಮ್ಮ? ಇದು ಹೈಟ್ ಅಂದ್ರೆ ಚಪ್ರಕ್ಕೆ ಹಾಕಿದ್ರೆ ಚಪ್ರ ಎಲ್ಲ ಅರ್ಲೋತದೆ. ಚಪ್ರಕ್ಕೆ ಹಾಕಿದ್ರೆ, ಕಡ್ಡಿಗೆ ಹಾಕಿದ್ರೆ ನೋಡಿ ಈ ತರ ಆಗುತ್ತೆ. ನೋಡಿ ಈ ತರ. ಅದ್ರಿಗೆ ದಾರಿ ಇಲ್ಲ. ಈಗ ಚಪ್ರ ಆದ್ರೆ ಹಿಂಗ್ ಹೋಗ್ತದೆ. ಸೊ ಯಾಕೆ ನೀವು ಚಪ್ರ ಹಾಕೊಂಡಿಲ್ಲ? ಏನ್ ಕಡ್ಡಿ ಮೇನ್ ರೀಸನ್ ಏನು? ಕಡ್ಡಿ ಅಂತಂದ್ರೆ ಈ ಬಡವ್ರದ್ದು ಕತೆ. ಚಪ್ರ ಹಾಕ್ಬೇಕಂದ್ರೆ ಬಂಡವಾಳ ಜಾಸ್ತಿ ಬೇಕಲ್ಲ. 5 ಲಕ್ಷ ಬೇಕು. ಇದಕ್ಕೆ ಎಷ್ಟು ಖರ್ಚು ಬಿತ್ತು? ಇದ್ರ ಕಮ್ಮಿನೇ 22 ರೂಪಾಯಿ ಬೀಳುತ್ತೆ ಕಡ್ಡಿ ಬಂದು. ಅದಕ್ಕೇನೋ ಎಲ್ರು ಮಾಡ್ಕೋಬಹುದು. ಇದು ಚಪ್ರ ಎಲ್ರು ಮಾಡಕ್ಕಾಗಲ್ಲ. ಚಪ್ರ ಮಾಡಿದಾಗ 5 ಲಕ್ಷ ಬೇಕು ಅಂತಂದ್ರೆ ಎಲ್ಲಿಂದ ತಗೊಂಡ್ ಬರೋದು ಕಷ್ಟ ಆಗಲ್ಲ. ಅದರಿಂದ ಅಷ್ಟೇ. ಓಕೆ. ಸೊ ಈಗ ಚಿಗುರು ಬಂತು, ಅದಾದ್ಮೇಲೆ ಏನ್ ಮೇಂಟೆನೆನ್ಸ್ ಇರುತ್ತಣ್ಣ? ಯಾವಾಗ ಇಳುವರಿ ಕೊಡುತ್ತಿದ್? ಎಷ್ಟ್ ಮಂತ್ ಬೇಕು? ಎಷ್ಟು ಅಂದ್ರೆ ಒಂದ್ 2 ತಿಂಗಳಿಗೆ ಬರುತ್ತೆ. 2 ತಿಂಗಳಿಗೆ ಬರುತ್ತಾ? 2 ತಿಂಗಳು ಬರುತ್ತೆ. 2 ತಿಂಗಳು ಬಂದ್ಮೇಲೆ 1-1.5 ತಿಂಗಳು ಕಾಯಿ ಕೊಯ್ಸ್ಬೋದು. 2 ತಿಂಗಳೇ ಕೊಯ್ಸ್ಬೋದು. ನೋಡಿ ಇದು ಸ್ಟಾರ್ಟ್ ಆಗ್ಬಿಟ್ಟು ಒಂದ್ 2 ತಿಂಗಳಾಗೈತೆ. ಅವಾಗಿಂದ ಕೊಯ್ತಾನೆ ಐತಿ. ಇದು ಫಸ್ಟ್ ಕ್ರಾಪ್ ಅಥವಾ ಮುಂಚೆ? ಎರಡನೇದಿತ್ತು. ಸಿಗರ್ ಬೀಮ್ ಫಸ್ಟ್ ಒಂದ್ ಕೊಯ್ಲು ಆಗೋಯ್ತೆ, ಮತ್ತೆ ಎರಡನೇದ್ ಬಂದಿದೆ. ಎರಡನೇದ್ ಬಂದಿದೆ. ಸೊ 2 ತಿಂಗಳಾದ್ಮೇಲೆ ಈಗ ಇಳುವರಿ ಶುರುವಾಯ್ತು ಅಂತಂದ್ರೆ ಕಟ್ಟಿಂಗ್ ಹೆಂಗಾಗತ್ತೆ? ಸೊ ಆಳುಗಳು ಬೇಕಾ ಅಥವಾ ನೀವೇ ಮಾಡ್ತೀರಾ? ಇಲ್ಲ ಆಳುಗಳು ಬೇಕೇ ಬೇಕು. ಯಾರು ಮಾಡಕ್ ಆಗೋದಿಲ್ಲ. ಅದ್ ಎಷ್ಟು ಮಾಡ್ತೀವಿ ಒಬ್ರು ಅಂತ ನಾವ್ ಎಷ್ಟು ಮಾಡಕ್ ಆಗುತ್ತೆ? ಅದು ಅವರೇಜ್ ಇರುತ್ತೆ. ಅಕಸ್ಮಾತ್ ಒಂದು 20 ಕೆಜಿ ಕೀಳ್ಬೋದು ಒಬ್ರು ಅಷ್ಟೇ. ಜಾಸ್ತಿ 500 ಕೆಜಿ ಸಿಕ್ಕಿದಾಗ ಎಷ್ಟು ಬೇಕಾ ಲೆಕ್ಕ ಮಾಡ್ರಿ. ಸೊ ಈಗ 20 ಗುಂಟೆ ಅಂತ ಅಂದಾಗ ಎಷ್ಟು ಇಳುವರಿ ಎಕ್ಸ್ಪೆಕ್ಟ್ ಮಾಡಬಹುದು ನಾವು ಫಸ್ಟ್ ಕ್ರಾಪ್ ಅಲ್ಲಿ? ಫಸ್ಟ್ ಕ್ರಾಪ್ ಅಲ್ಲಿನಾ ಒಂದು 200 ಕೆಜಿ 250 ಕೆಜಿ ಆ ತರ ಆಗುತ್ತೆ. ಸೊ ಸೆಕೆಂಡ್ ಕ್ರಾಪ್ ಅಂತ ಬಂದಾಗ ಜಾಸ್ತಿ ಆಗುತ್ತೆ? ಇಲ್ಲ ಕಮ್ಮಿ. ಫಸ್ಟ್ ಜಾಸ್ತಿ ಬರುತ್ತೆ, ಸೆಕೆಂಡ್ ಕಮ್ಮಿ. ಅಷ್ಟು ಲಾಂಗ್ ಕಾಯಿ ಉದ್ದ ಬರಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ ಅದು ಪಿಚ್ಚೆ ಬರುತ್ತೆ ಕಾಯಿ. ಎರಡನೇದಂದ್ರೆ ಫಸ್ಟ್ ಉದ್ದ ಬರುತ್ತೆ. ಉದ್ದ ಇದ್ರೆ ಜಾಸ್ತಿ, ಇದು ಕಮ್ಮಿ ರೇಟು. ಆದ್ರೂ ಬೇಸಿಗೆಯಿಂದ ಇವಾಗ ಏನೋ ಎಳಿತಾ ಇದ್ದೆ 1000 ಚಿಲ್ಲರೆ ಐತಂತೆ. ಅರಿಕಟ್ಟು 1300 ರೂಪಾಯಿ ಅಂತೆ. ಇದು ಬಂದು 800 ರೂಪಾಯಿ. ಇದು ಇಳುವರಿ ಚೆನ್ನಾಗಿ ಬರುತ್ತೆ. ಇದು ಅದು ಅರಿಕಟ್ ಅಂದಾಗ ಅದು ಬರಲ್ಲ, ಕಮ್ಮಿ. ಸೊ ಈಗ ಎಷ್ಟಿದೆ ಮಾರ್ಕೆಟ್ ಅಲ್ಲಿ? ಈಗ ನಾವು ಒಂದ್ 200 ಕೆಜಿ ಬಂತು ಅಂತಂದ್ರೆ ಎಷ್ಟು ಸಿಗುತ್ತೆ ನಮ್ಗೆ?
200 ಕೆಜಿ ಲೆಕ್ಕ ಮಾಡ್ರಿ, 800 ರೂಪಾಯಿ 80 ರೂಪಾಯಿ ಕೆಜಿ ಆಯ್ತು ಲೆಕ್ಕ ಮಾಡ್ರಿ. ಓಕೆ ಆ ಲೆಕ್ಕ. ಇವಾಗ ಅರಿಕಟ್ ಅಂತಂದ್ರೆ ಅದು 1000 ಚಿಲ್ಲರಿ, ಅದು 1300 ಅಂತದ್ದು. ಅದಿನ್ನ ಜಾಸ್ತಿ. ಅಲ್ಲಿಗೆ 1300 ಅಂದ್ರೆ 130 ರೂಪಾಯಿ ಬಿತ್ತು. ಕೆಜಿಗೆ 130. ಕೆಜಿ 130 ಸಿಗುತ್ತೆ. ಒಂದು ಟೈಮ್ ಬಂದ್ರೆ ಒಂದ್ ಸ್ವಲ್ಪ ಒಳ್ಳೇದಲ್ವಾ? ಒಳ್ಳೇದಲ್ಲ ಇಂಥ ಟೈಮ್, ಆದ್ರೂ ಕಷ್ಟ ಅಲ್ಲಮ್ಮ. ಇವಾಗ ಮಳೆಗಾಲದಲ್ಲಿ ಒಂದು ಎಷ್ಟು ಅಂದ್ರೆ 500 ಕೆಜಿ ಬೆಳಿತೀವಿ, ಇವಾಗ ಒಂದು 100-150 ಕೆಜಿ 200 ಕೆಜಿ ಬೆಳಿಬಹುದು. ಆತರ ಸೊ ಇಲ್ಲಿ ಹೆಂಗೆ ಕ್ಲೈಮೇಟ್ ಹೆಂಗೆ, ನೀರಿನ ವ್ಯವಸ್ಥೆ ಏನು? ನೀರ್ ವ್ಯವಸ್ಥೆ ಐತಮ್ಮ, ಬಿಸಿಲು ಜಾಸ್ತಿ, ಬೆಟ್ಟ ಗುಟ್ಟ ಐತಲ್ಲ, ಹೌದು, ಅದ್ರಿಂದ ಕಮ್ಮಿ ಐತೆ. ಓಕೆ, ನೀರಾವರಿ ಪ್ರದೇಶನ ಇದು? ನೀರ್ ಐತೆ, ಪರವಾಗಿಲ್ಲ, ನಮ್ಗೇನು ಅಷ್ಟು ಬರಗಲ್ಲ. ಸೊ ಈಗ ಬೀನ್ಸ್ ಗೆ ಎಷ್ಟು ನೀರ್ ಬೇಕಾಗುತ್ತೆ? ಅಮ್ಮ ಬಿಡ್ತಾ ಇರ್ಬೇಕು, ಇವಾಗ ದಿನ ಡೈಲಿ ಬಿಡ್ತಾರೆ ನೋಡಿ. ಎಷ್ಟೊತ್ತು ಬಿಡ್ಬೇಕು? ಕರೆಂಟ್ ಇದ್ದಾಗ 3 ಅವರ್ ಇರ್ತದೆ, 3 ಅವರ್ ಅಷ್ಟು ಬೇಕಾಗುತ್ತೆ. ಸೊ ಇದು ಸಾಲಿಂದ ಸಾಲ್ ಎಷ್ಟು ಡಿಸ್ಟೆನ್ಸ್ 4 ಅಡಿ 4.5. ಓಕೆ, ಆ ಭೂಮಿ ಮೇಲೆ ಡಿಪೆಂಡ್. ಕೆಂಪು ಭೂಮಿ 15 ಇದ್ರೆ ಒಂದು 4.5 ಅಡಿ. ಸೊ ಬೀಜದಿಂದ ಬೀಜಕ್ಕೆ ಆತರ ಒಂದು ಅರ್ಧ ಅಡಿ, ಮುಕ್ಕಾಲ್ ಅಡಿ ಇರ್ಬೇಕು. ಬಿಟ್ರೆ ಇದು 4 ಅಡಿ ಇರ್ಬೇಕು. 4.5 5ವರೆಗೆ ಇಟ್ಬೋದು. ಓಕೆ, ಸೊ ಎಷ್ಟು ಸಾಲ್ ಇಲ್ಲಿ ಇದೆ ಟೋಟಲ್? 22 ಸಾಲ. 22 ಸಾಲ ಇದೆ. ಓಕೆ, ಸೊ ಮಾರ್ಕೆಟ್ ಎಲ್ಲಿ ಅಣ್ಣ ಇಲ್ಲಿ? ಈಗ ಚಿಕ್ಕಬಳ್ಳಾಪುರ. ಓಕೆ, ಸೊ ಈಗ ನೀವು ಕಟ್ಟಿಂಗ್ ಆದ್ಮೇಲೆ ಹೆಂಗ್ ಪ್ಯಾಕ್ ಮಾಡ್ತೀರಾ? ಏನಾದ್ರು ಪ್ಯಾಕಿಂಗ್ ಮಾಡ್ಬೇಕಾ? ಪ್ಯಾಕಿಂಗ್ ಅಂದ್ರೆ ನಾವು ಕಂಪನಿಗೆ ಹಾಕ್ಬಿಟ್ರೆ ಅದು ಇದೈತಲ್ಲ, ಏನು ಇವು ಬ್ಯಾಗ್ ಹೌದು, ಹೂ ಬ್ಯಾಗ್ ಎತ್ಕೊಂಡೋದು ನೋಡ್ರಿ, ಆ ತರ ಎತ್ಕೊಂಡ್ರೆ ಶೇಪ್ ಆಗಿರುತ್ತೆ ಕಾಯಿ. ಇದು ಚೀಲ ಎತ್ಕೊಂಡೋದ್ರೆ ಅದು ತುತ್ತು ಇರುತ್ತೆ, ಕಾಯಿ ಕಟ್ ಆಗುತ್ತೆ. ಸೊ ಅಲ್ಲಿ ನಿಮ್ಗೆ ಮಾರ್ಕೆಟ್ ಕಮ್ಮಿ ಆಗುತ್ತೆ. ಅದರಿಂದ ನಾವು ಏನ್ ಮಾಡ್ತೀವಿ ಅಂದ್ರೆ, ಕಂಪ್ನಿಗೆ ಆದ್ರೆ ಇದು ಬ್ಯಾಗು, ಮಾರ್ಕೆಟ್ ಅಂದ್ರೆ ಮಾಮೂಲಿ ಚೀಲ. ಯಾವ್ದು ಬೆಸ್ಟ್ ಅಣ್ಣ, ಮಾರ್ಕೆಟ್ ಕಂಪ್ನಿನ? ಕಂಪ್ನಿ ಬೆಸ್ಟ್. ಅಲ್ಲಿ ಲೆಸ್ ಇದು ಕಮಿಷನ್ ಇಲ್ಲ, ಆಮೇಲೆ ಲೆಸ್ ತೆಗಿತಾರಲ್ರಿ, ಅದು ತೆಗಲ್ಲ. ಅದು ಗ್ರೇಡಿಂಗ್ ಎಲ್ಲ ಮಾಡ್ತಾರ, ಗ್ರೇಡಿಂಗ್ ಮಾಡ್ತಾರ. ಅದ್ರಲ್ಲಿ ಕಾಯಿ ಚೆನ್ನಾಗಿರೋ ಕ್ವಾಲಿಟಿ ಇರ್ಬೇಕು. ಅಲ್ಲಿ ಹೆಂಗ್ ಪ್ರೊಸೆಸ್ ಆಗತ್ತಣ್ಣ? ಈಗ ಕ್ವಾಲಿಟಿ ಚೆಕ್ ಹೆಂಗ್ ಆಗುತ್ತೆ, ಹೆಂಗ್ ಡಿವೈಡ್ ಮಾಡ್ತಾರೆ? ಅವರು ಆಳುಗಳಿರ್ತಲ್ಲ, ಅವರು ಒಳ್ಳೆ ಕ್ವಾಲಿಟಿ ಎತ್ಕೊಂಡು ಮಿಕ್ಕಿದೆಲ್ಲ ಎಷ್ಟು ಅದು ನಿಮ್ಗೆ ಇದೇ ಸಿಗಲ್ವಾ? ಇಲ್ಲ, ನಾವು ಅದ್ ಎತ್ಕೊಂಡ್ ಬಂದ್ ಮತ್ತೆ ತಿರುಗಿ ಯಾರಕನ್ ಹಾಕ್ತೀವಿ. ಇಲ್ಲ ಅಂದ್ರೆ ಅದು ಅಲ್ಲಿ ತಗೊಳ್ಳೋದೇ ಇಲ್ಲ. ಅಲ್ಲಿ ಅವ್ರು ಕಂಪ್ನಿಯವ್ರು ತಗೊಳ್ಳಲ್ಲ, ಬೇರೆಯವ್ರು ಐತೆ, ಅವರು ತಗೊಂತಾರೆ. ಅವರು ಆ ತರ ಇದು ಮಾಡ್ತಾರೆ. ಸೊ ಮಾರ್ಕೆಟ್ಗೆ ನೀವೇನ್ ಮಾರ್ನಿಂಗ್ ಕೊಡ್ಬೇಕಾ ಅಥವಾ ಸಂಜೆ? ಮಾರ್ನಿಂಗ್ ಬೆಳಿಗ್ಗೆ ಬೇಗ ಹೋಗ್ತೀರಾ? ಓಕೆ, ಸೊ ಬೇರೆ ಏನ್ ಇದಕ್ಕೆ ಏನೇನ್ ರೋಗ ಬರುತ್ತೆ? ಏನು ಸುಕ್ಕೆ ರೋಗ ಬರುತ್ತೆ, ಆಮೇಲೆ ಸೀಡ್ ಬರುತ್ತೆ. ಅಂದ್ರೆ ಯಾವ ಸ್ಟೇಜ್ ಅಲ್ಲಿ ಬರುತ್ತೆ? ಈ ಮೊಳಕೆ ಹಂತದಲ್ಲಿ ಬರುತ್ತಾ? ಮೊಳಕೆ ಹಂತದಲ್ಲಿ ಇಳುವರಿ ಕೊಡೋ ಟೈಮ್ ಅಲ್ಲಿ ಇಲ್ಲ, ಫಸ್ಟ್ ದಿಂದ ಅಷ್ಟೇ ಔಷಧಿಗಳು ಹೊಡ್ಕೊಂತಾ ಇರ್ಬೇಕು. ಇದಕ್ಕೆ ಔಷಧಿ ಹೊಡಿಲ್ಲ ಅಂದ್ರೆ ಅದೇನೋ ಒಂಥರ ರೋಗಗಳು ಜಾಸ್ತಿ ಬರುತ್ತೆ. ಸೊ ಏನ್ ಔಷಧಿ ಕೊಡ್ಬೇಕು ನಾವು? ಏನ್ ಅದ್ಯಾವ್ದು ಯಾವ್ದು ಎಲ್ಲ ಅಂಗಡಿಯಲ್ಲಿ ಕೇಳ್ಬೇಕಮ್ಮ. ನಾವು ಹೇಳ್ತೀವಿ ಇಂತ ಪ್ರಾಬ್ಲಮ್ ಅಂತಾರೆ, ನಾವು ಒಂದು ಮೊಬೈಲ್ ಅಲ್ಲಿ ಒಂದು ಫೋಟೋ ತಗೊಂತೀವಿ, ಅಲ್ಲಿ ಹೋಗ್ಬಿಟ್ಟು ಅವ್ರು ಕೊಟ್ರೆ ಇಂತ ಐಟಮ್ ಕೊಡ್ತಾರೆ. ಓಕೆ, ಸೊ ಎಷ್ಟು ಸರಿ ಔಷಧಿ ಹೊಡಿತೀರಾ? ಹೊಡಿತಾ ಇರ್ಬೇಕು, ಒಂದೊಂದು ವಾರಕ್ಕೆ ಹೊಡಿತಾ ಇರ್ಬೇಕು. ನಾವು ಹೊಡಿಲ್ಲ ಅಂತ ಬಿಟ್ಬಿಟ್ಟು ಗ್ಯಾಪ್ ಅಂತಂದ್ರೆ ಅವಾಗ ಅದು ರೋಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ಬೇಗ ತೋಟ ಹೊರಟೋಗುತ್ತೆ. ಆ ತರ ಪ್ರಾಬ್ಲಮ್. ಮತ್ತೆ ಏನಾದ್ರು ಗೊಬ್ಬರ ರಿಪೀಟ್ ಆಗಿ ಕೊಡ್ತಾ ಇರ್ಬೇಕು? ಸ್ಟಾರ್ಟಿಂಗ್ ಅಲ್ಲಿ ಗೊಬ್ಬರ ಕೊಟ್ಟೆ ಅಂತ, ಇವಾಗ ತಿಪ್ಪೆ ಹೌದು ಮಾಮೂಲಿ ಇವಾಗ ಇರುತ್ತಲ್ಲ ಅಲ್ಲಿ ಅಂಗಡಿಯಲ್ಲಿ ಆ ಗೊಬ್ಬರ ತಗೊಂಡ್ ಎಷ್ಟು ದಿನಕ್ಕೊಮ್ಮೆ ಕೊಡ್ತೀರಾ? ಹೌದು, ಇವಾಗ ಇದರಿಗೆ ಏನಿಲ್ಲ ಅಂತಂದ್ರು DAP ಕಾಂಪ್ಲೆಕ್ಸ್ ಐತಲ್ಲ, ಕಾಂಪ್ಲೆಕ್ಸ್ 10-20 ಅದೆಲ್ಲ ಐತೆ, ಅದ್ ತಕೊಂಡಾಗ ಹಾಕ್ಬಿಟ್ಟು ನೀರ್ ಬಿಟ್ರೆ ಅದು ಕರ್ಗೋಗುತ್ತೆ, ಮತ್ತೆ ಗಿಡ ತಿರ್ಗಾ ಡೆವಲಪ್ಮೆಂಟ್ ಆಗುತ್ತೆ ಗಿಡ. ಓಕೆ, ಸೊ ನಾಟಿ ಮಾಡೋದಕ್ಕೆ ಮೇನ್ ಟೈಮ್ ಯಾವ್ದು ಒಳ್ಳೇದಣ್ಣ? ಈಗ ನವೆಂಬರ್ ಡಿಸೆಂಬರ್ ಹೆಂಗೆ? ಜನವರಿಯಲ್ಲಿ ಉಣ್ಕೊಂಡ್ರೆ ಅದು ಒಳ್ಳೇದು. ಸೊ 3 ಮಂತ್ಸ್ ಅಲ್ಲಿ 2 ಮಂತ್ಸ್ 3 ಮಂತ್ಸ್ ಅಲ್ಲಿ ಬರುತ್ತೆ ನಮ್ಗೊಂದು ಫೆಬ್ರವರಿ ಮಾರ್ಚ್ ಎಂಡಿಗೆ ಬರ್ಬೋದು. ಇವಾಗ ಕಷ್ಟ ಆಗಲ್ಲ ಬೆಳೆಕ್ಕೆ. ಇವಾಗ ಎಂತ ಬೀಜ ಇದ್ರೆ ಅದಾಗದೇ ಇಲ್ಲ, ಕಷ್ಟ ಐತೆ. ಮಳೆ ಬರ್ಬೇಕು, ಸ್ವಲ್ಪ ಭೂಮಿ ಎಲ್ಲ ಇದ್ ಮಾಡಿ. ಸೊ ಮಳೆ ಸೀಸನ್ ಒಳ್ಳೇದು ಅಂತ ಮಳೆ ಸೀಸನ್ ಒಳ್ಳೇದು. ಬೆಳೆಯೋದಕ್ಕೂ ಕಷ್ಟ ಅಂದ್ರೆ ರೇಟ್ ಇರಲ್ಲ. ಬಟ್ ಈ ಉರಿ ಸೆಕೆಲ್ ಹೆಂಗೆ ಇದು ಮೇಂಟೈನ್ ಮಾಡ್ತಿದ್ರೆ? ಮೇಂಟೈನ್ ಅಂದ್ರೆ ಕಷ್ಟ ಪಡ್ಬೇಕು, ಏನು ಔಷಧಿಗಳು ಹೊಡ್ಕೊಂಡು, ಆಮೇಲೆ ಸ್ವಲ್ಪ ಟೈಮ್ ಸರಿಯಾಗಿ ನೀರ್ ಬಿಟ್ಕೊಂಡು ಇದೆಲ್ಲ ಮಾಡಿದ್ರೆ ಬರುತ್ತೆ. ಓಕೆ, ಸೊ ಈಗ ನಾವು ಬೇನ್ಸ್ ಕೃಷಿ ಮಾಡ್ತೀವಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಎಷ್ಟಿರ್ಬೇಕಣ್ಣ ನಮ್ ಕೈಯಲ್ಲಿ ಟೋಟಲ್ ಆಗಿ? ಈಗ ನೀರಿನ ವ್ಯವಸ್ಥೆ 1 ಎಕರೆ 20 ಗುಂಟೆ ಅಂತ ಹೇಳಿದ್ರಲ್ವಾ? ಅರ್ಧ ಎಕರೆ. ಅರ್ಧ ಎಕರೆಗೆ ಎಷ್ಟು ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್? ಈಗ ಡ್ರಿಪ್ ಇರಿಗೇಷನ್ ಹಾಕೊಂಡಿರೋದು ನೀವು? ಡ್ರಿಪ್. ಓಕೆ, ಸೊ ಟೋಟಲ್ ಆಗಿ ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಔಷಧಿ ಆಗಿರ್ಬೋದು, ಬೀಜಗಳನ್ನ ತರೋದಾಗಿರ್ಬೋದು, ಮೇಂಟೆನೆನ್ಸ್, ಒಂದು ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಬಂಡವಾಳ ಅಂದ್ರೆ ಇವ್ರಿಗೆ 30,000 ಆಗ್ಬೇಕು. 30,000 ಬೇಕು. ಓಕೆ, ಸೊ ಇನ್ ಕೇಸ್ ನಾನೀಗ 30,000 ಹಾಕಿದೆ, ಸೊ 2 ತಿಂಗಳ ಮೇಲೆ ನನಗೆ ಎಷ್ಟು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಪ್ರಾಫಿಟ್ ಅದು ಹೇಳಕ್ಕೆ ನಮ್ಮ ಮನೆ ಬರ ಏನನ್ನ ಅಕಸ್ಮಾತ್ ಬೆಳೆ ಚೆನ್ನಾಗೈತೆ, ಇವಾಗ ರೇಟ್ ಐತೆ ನೋಡಿ, ಲಕ್ಷ ಮೇಲೆ ಊಟೈತಿ. ಈಗ ಇವಾಗ 30,000 ಬಂಡವಾಳ ಹಾಕಿದ್ರೆ ಲಕ್ಷ ಮೇಲೆ ಊಟೈತಿ. ಈಗ ಅದು ಎಷ್ಟು ಲಕ್ಷ ಸಿಕ್ತು?
ಏನ್ ಇವಾಗ ಅದೇ 1 ಲಕ್ಷ ಮೇಲೆ ಆಗಿರ್ಬೇಕು, Okay. 1 ಲಕ್ಷ ಮೇಲೆ ಆಗಿರ್ತದೆ ಈಗ. ಅಂದ್ರೆ ನಾವ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಅದ್ರ ಮೇಲೆ ಮೇಲೆ ಡಿಪೆಂಡ್. ಡಿಪೆಂಡ್. ಮಾರ್ಕೆಟ್ ಹಾ. ಅದು ನಾವು ಜಾಸ್ತಿ ಕಾಯಿ ತಗೊಂಡ್ರು ಅಲ್ಲಿ ರೇಟ್ ಇರೋದು ಎಷ್ಟು ಬರುತ್ತೆ, ಕಮ್ಮಿ ಬರುತ್ತೆ ಕಾಸು ನಮ್ಗೆ. ಹೌದು ಇವಾಗ 500 kg ತಗೊಂಡ್ರು ಕಮ್ಮಿ ಅಂದ್ರೆ ಒಂದು 50 ರೂಪಾಯಿ ಕೆಜಿ ಇದ್ರೆ ಏನ್ ಬರುತ್ತೆ. ಹೌದು. ಇವಾಗ 100 ರೂಪಾಯಿ ಅಂದ್ರೆ 80 ರೂಪಾಯಿ ಅಂದ್ರೆ ಅದ್ರಲ್ಲಿ ನಮ್ಗೆ ಇದಾಗುತ್ತೆ. ಓಕೆ, ಈಗ ಬೀನ್ಸ್ ಬಿಟ್ಟು ಬೇರೆ ಏನೇನ್ ಬೆಳಿತಿದ್ರಣ್ಣ? ಇವಾಗ ಅದು ಶಾಮಂತಿ ಎಲ್ಲ ಹಾಕಿದೀವಿ, ಆಮೇಲೆ ಕೊತ್ತಿಮೀರಿ ಹಾಕಿದ್ವಿ ಮೊನ್ನೆ. ಸೇವಂತಿಗೆ ಹೆಂಗೆ ರೇಟ್ ಇದೆಯಾ? ರೇಟ್ ಒಳ್ಳೆ ರೇಟ್, ಇವಾಗ ಬೆಳೆಯಕ್ಕಾಗಲ್ಲ, ಇಲ್ಲಿ ಬೆಳೆಯಕ್ಕಾಗಲ್ಲ. ಸೊ ಎಷ್ಟು ರೇಟ್ ಇದೆ? 300 ರೂಪಾಯಿ ಇದೆ, 300 ಇದೆ 1 kg ಬಂದು. 20 ರೂಪಾಯಿಗೆ ಹೋಗಿದ್ದು ನಾನು ಮೊನ್ನೆ ಯಾರ ಹತ್ರನೂ ಕೇಳಿದೆ, 10 ರೂಪಾಯಿ 20 ರೂಪಾಯಿ ಕೊಟ್ರು ಅಂತ. ಯಾವಾಗ ಯಾವ್ದೋ ಟೈಮ್ ಅಂದ್ರೆ ಈ ಹಬ್ಬ ಏನು ಇಲ್ದಿರೋ ಟೈಮಲ್ಲಿ ಇವಾಗ ಮೊನ್ನೆ ನಾನು ಹೋಗಿದ್ದೆ, ಮೊನ್ನೆ 3 ದಿವಸದಲ್ಲಿ ಹೋಗಿದ್ರೆ ಅವಾಗ ಎಷ್ಟು ಅಂದ್ರೆ 315 ರೂಪಾಯಿ ಆಯ್ತು ಪೂರ್ಣಿಮಾ. ಆಮೇಲೆ ಬೆಳೆ ಚೆನ್ನಾಗಿ ಬರಲ್ಲ, ಬೆಳೆ ಬರದೇ ಇಲ್ಲ. ನಾವು ಬೆಳಿಬೇಕಂದ್ರೆ ಪಾಲಿ ಹೌಸ್ ಆಗ್ಬೇಕು, ಲಕ್ಷಾಂತರ ರೂಪಾಯಿ ಆಗ್ಬೇಕು, ಜಾಸ್ತಿ ಆಗಿದ್ರೆ ಬರುತ್ತೆ. ಅದರಿಂದ ಇವಾಗ ನಾವು ಅಷ್ಟು ಓವರ್ ಮಾಡಕ್ಕಾಗಲ್ಲ ನಮ್ಮ ಕೈಯಲ್ಲಿ. ನಾವು ಎಷ್ಟು ಮಾತ್ರ ಮಾಡ್ಕೋಬೇಕು ಅಷ್ಟು ಮಾತ್ರ. ಸೊ ಈಗ ಬೀನ್ಸ್ ಕೃಷಿ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರ, ಅಥವಾ ಕೃಷಿ ಅಂತ ಬಂದಾಗ ನಿಮ್ಗೆ ಏನಾದ್ರೂ ಒಂದು ಕನ್ಸಿರುತ್ತಲ್ವಾ? ಸೊ ಏನು ಮುಂದೆ ಫ್ಯೂಚರ್ ಪ್ಲಾನ್ ಏನು? ಫ್ಯೂಚರ್ ಪ್ಲಾನ್ ಅಂದ್ರೆ ಏನು ಮಾಡಕ್ಕಾಗಲ್ಲ. ನಾವು ನಂಬ್ಕೊಂಡು ಬಂದ್ರೆ ಬರ್ಬೋದು, ಹೋದ್ರೆ ಹೋಗ್ಬೋದು. ಅದನ್ನ ಯಾಕಂತಂದ್ರೆ ಅದನ್ನೇ ನಂಬ್ಕೊಂಡು ಕೆಲಸ ಮಾಡಕ್ಕಾಗಲ್ಲ. ನಾವು 4 ಕಾಲ ಇಟ್ಕೊಂಡಿರ್ಬೇಕು, ಸೀಮಾಸು ಇಟ್ಕೋಬೇಕು, ಆಮೇಲೆ ಹುಡುಗರು ಏನಾದ್ರು ಕೆಲ್ಸಕ್ಕೆ ಹೋಗ್ಬೇಕು, ಬೇರೆ ಬೇರೆ ಒಂದು ಹೋದ್ರೆ ಒಂದು ಅಡ್ಜಸ್ಟ್ಮೆಂಟ್ ನಮ್ಗೆ ಆಗ್ಬೇಕು. ಸೊ ಕೃಷಿಯಲ್ಲಿ ಎಷ್ಟು ಖುಷಿ ಇದೆ ಈಗ? ಖುಷಿ ಏನೈತೆ, ಆರಾಮಾಗಿ ಐತೆ. ಅದರಿಂದ ಒಂದ್ಸಲಿ ಖುಷಿ ಆಗುತ್ತೆ, ಒಂದ್ಸಲಿ ಅಳು ಬರುತ್ತೆ ಅಲ್ವಾ? ಲಾಸ್ ಆದಾಗ ಏನು ಮಾಡಕ್ಕಾಗಲ್ಲ. ಇವಾಗ ಏನನ 100-200 ರೂಪಾಯಿ ಹೋಯ್ತಂದ್ರೆ ಅವಾಗ ಖುಷಿಯಾಗಿ ಬರ್ತೀವಿ. 10 ರೂಪಾಯಿ 20 ರೂಪಾಯಿ ಅಂದ್ರೆ ಅವಾಗ ಏನ್ ಮಾಡ್ಬೇಕು? ಮೊನ್ನೆ ಒಂದು 500 kg ಬೀನ್ಸ್ ಎತ್ಕೊಂಡು ಹೋಗಿದ್ದೆ ಮಳೆಗಾಲದಲ್ಲಿ. ಎತ್ಕೊಂಡು ಏನಾಯ್ತು ಅಂದ್ರೆ ಆ ಕೂಲರ್ಗೆ ಬರಿಲ್ಲ, ಕೈನಿಂದ ಕಾಸು ಕೊಟ್ಟೆ ಅವಾಗ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬೀನ್ಸ್ ಕೃಷಿ ಬಗ್ಗೆ ಡಿಟೇಲ್ ಆಗಿ ಮಾಹಿತಿ ಕೊಟ್ರಿ. ಅಂಡ್ ಮುಂದಿನ ದಿನದಲ್ಲಿ ಇನ್ನಷ್ಟು ಡಬಲ್ ಪ್ರಾಫಿಟ್ ಮಾಡ್ಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಗಂಗರಾಜ್ ಅವರು ಬೀನ್ಸ್ ಕೃಷಿಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ನಾಟಿ ಕ್ರಮ ಇರುತ್ತೆ, ಮೇಂಟೆನೆನ್ಸ್ ಯಾವ ರೀತಿ ಇರುತ್ತೆ, ಏನೆಲ್ಲ ರೋಗ ಬರುತ್ತೆ, ಯಾವ ರೀತಿಯಾಗಿ ನೀರಿನ ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು, ಮಾರ್ಕೆಟ್ ಯಾವ ರೀತಿಯಾಗಿ ಕಂಡುಕೊಳ್ಬೇಕು, ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಕೇವಲ 2.5 ತಿಂಗಳಲ್ಲಿ ನೀವು ಇಳುವರಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರಿ ಅಂತಂದ್ರೆ, ಸರಿಯಾದ ಸಮಯದಲ್ಲಿ ನಾಟಿ ಮಾಡಿದ್ರಿ ಅಂತಂದ್ರೆ ಇದರಿಂದ ಉತ್ತಮ ಪ್ರಾಫಿಟ್ ಅನ್ನ ನೀವು ಮಾಡಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ. ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ರೈತ ಆಗ್ಬಹುದು, ಜೊತೆಗೆ ರೈತೋದ್ಯಮಿ ಕೂಡ ಆಗ್ಬಹುದು. ಸೊ ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ನಾನು ಹೋಗಿ ಬರ್ತೀನಿ. ಟಾಟಾ, ಬಾಯ್ ಬಾಯ್.